ಟೈಟ್ಲ್ ಕೇಳಿದಾಗನೆ ತುಂಬಾ ಖುಷಿ ಆಯ್ತು. ಈ ಟೈಟ್ಲ್ ತುಂಬಾ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸರ್, ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ತರ ಅಂತಂದ್ರೆ ಅದು ಯಾವುದೂ ಅಲ್ಲಪ್ಪ. ಈ ರೀತಿದೊಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಇವ್ರದ್ದು ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ. 2 ತಿಂಗಳು ಆದ್ಮೇಲಿನ ಡೇಟ್, ಅದು ಬರೀ ಒಂದು 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಈ ದಿನ 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದ್ಮೇಲೆ ಬಂದು ನಾವು ಇಲ್ಲಿ ಪಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ, ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ಡೇಟು ನನಗೆ ಹೇಳಿದ್ದಾರೆ ಅದೇ ಡೇಟ್ ಅಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕೊಂಡು ಆ ಟೈಮಿಗೆನೆ ಏನು ನಾವು ಕುಂಬಳಕಾಯಿ ಅಂತ ಪ್ಲಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನನೇ ಮುಗಿಸಿದೀವಿ ನಾವು. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ತರ ನಡ್ಕೊಂಡು ಬಂದ್ರು, ಯಾವ ತರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವ್ ಆಸ್ ಎ ಆರ್ಟಿಸ್ಟ್ ಆಗಿ ನಮ್ಗೇನು ಅಂದ್ರೆ, ನಮ್ಗೊಂದು ಡೇಟ್ ಅನ್ನ ಕೊಟ್ಟಿರ್ತಾರೆ, ಆ ಡೇಟ್ ಅಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟ್ಗೆ ಅದನ್ನ ಫಿನಿಶ್ ಮಾಡ್ಕೊಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದ್ರೂ ತುಂಬಾ ಖುಷಿಯಾಗಿ ಮಾಡಿದ್ದೀನಿ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಟೀಮ್ ಒಳ್ಳೇದಾಗ್ಲಿ. ನಮ್ಮ ಸಮರ್ಥ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ, ನಮ್ಮ ಪುಟ್ಟ ಹುಡುಗಿ ಇದ್ದಾಳೆ ಶಬರಿ, ಅವ್ರ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು. ಒಂದು ಹೀರೋ ಮಾಡಿದ್ದೀನಿ, ಧನ್ವಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಇದರಿಂದ ಇನ್ನಷ್ಟು ಟೀಮ್ ಬೆಳಿ, ನಮ್ಮ ಶಬರಿ ಟೀಮ್ ಜೊತೆಗೆ ಇನ್ನಷ್ಟು ಎಲ್ರಿಗೂ ಕೆಲಸ ಸಿಗುವಾಗ ಆಗ್ಲಿ ಅಂತ ಅಂದ್ಬಿಟ್ಟು ಕೇಳ್ಬೋದಾ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಹೇಮಂತ್ ಅವರೇ, ತಮ್ಮ ಮಾತು. ನೆಕ್ಸ್ಟ್ ಮಾಧ್ಯಮದವ್ರಿಗೆ ಬೇರೆ ಪ್ರೆಸ್ ಮೀಟ್ ಇದೆ, ಎಲ್ಲರೂ ಕ್ರಿಸ್ಪ್ ಆಗಿ ಮಾತಾಡ್ಬೇಕು, ರಿಕ್ವೆಸ್ಟ್. ನಮಸ್ತೆ. ಟೀಸರ್ ನೋಡಿರ್ತೀರ, ಸಾಂಗ್ಸ್ 3 ಸಾಂಗ್ಸ್ ಇದೆ ಶಬರಿಯಲ್ಲಿ, ಅದ್ಭುತವಾಗಿ ಬಂದಿದೆ. ಸೊ ಅದು ನೀವೇ ಹೇಳಬೇಕು, ನೆಕ್ಸ್ಟ್ ಈವೆಂಟ್ ಅಲ್ಲಿ ಸಾಂಗ್ಸ್ ಕೇಳಿಸ್ತೇವೆ. ಸೊ ನಮ್ಮ ಡೈರೆಕ್ಟರ್ ಲಾಸ್ಟ್ ಕೋರಾ ನಾವು ಮಾಡಿದಾಗೆ ಹೇಮಂತ್ ನೀನೇ ಮಾಡ್ಬೇಕಂತ ಹೇಳಿದ್ರು. ಇಲ್ಲಿ ಶಬರಿಗೆ ಟ್ರಾವೆಲ್ ಆದ್ವಿ. ಸರ್, ಒಂದು 1 ಲೈನ್ ಸ್ಟೋರಿ ಹೇಳುವಾಗ ಯೂಶಲಿ ನಾವು ನಮ್ಗೆ ಸ್ಟೋರಿ ಹೇಳಿದ್ರೆ ಮತ್ತೆ ಬರ್ತಾರೆ, ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾರೆ, ಮತ್ತೆ ಸಾಂಗ್ ಬರೋ ಇನ್ನೊಂದ್ಸಲ ಹೇಳ್ತಾರೆ ಅಂತ ನಾವು ಕೇಳ್ತೀವಿ. ಬಟ್ 80% 20% ಮಿಸ್ ಮಾಡಿರ್ತೀವಿ. ಬಟ್ ಈ ಶಬರಿ ಸಬ್ಜೆಕ್ಟ್ ಹೇಳುವಾಗ ನಮ್ಮನ್ನ ನಾವು ಅಲ್ಲಿ ನೋಡ್ಬೋದು, ಒಂದು ಸ್ಟೋರಿ ಇಲ್ಲ, ಆ ಲೆವೆಲ್ಗೆ ಟ್ರಾವೆಲ್ ಆಗುತ್ತೆ. 1 ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಯ್ತು, ತುಂಬಾ ಖುಷಿ ಆಯ್ತು. ಅದೇ ತರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟ್ ಅಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟ್ ಅಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ ನಾನು ಹೇಳಿದೆ ಸರ್, ಈ 3 ನೀವೇ ಬರೀರಿ, ತುಂಬಾ ಚೆನ್ನಾಗಿ ಬರೀತಾ ಇದ್ದೀರಾ ಅಂತ. ಆ ಲೈನ್ಸ್ ಹೇಗ್ ಮಾಡಿದ್ರೆ ಆ ಸ್ಪಾಟ್ ಅಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟ್. ಅಮೇಝಿಂಗ್ ವರ್ಕ್, ಕ್ಯಾಮರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ ಎವ್ರಿಬಡಿ ಹಸ್ ಡನ್ ದೇರ್ 100% ಜಾಬ್. ಒಂದೊಂದು ಫ್ರೇಮ್ಗೂ ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡೋಕ್ಕೆ ಅಷ್ಟು ಚೆನ್ನಾಗಿದೆ ಆಕ್ಚುಲಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಶಬರಿ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಫ್ರಮ್ ದಿ ಬಿಗಿನಿಂಗ್. ಬಿಕಾಸ್ ಬಡ್ಜೆಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ನಾನು ಹೇಳ್ತೀನಿ, ಒಂದು ಮ್ಯಾಜಿಕ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀವಿ. ಯೂಶಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ 6 months ಆಗ್ಬೋದು, 1 year ಆಗ್ಬೋದು. ಬಟ್ ಮ್ಯಾಜಿಕ್ 1.5 months ಅಲ್ಲಿ ಮುಗೀತಿದ್ರ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಸುಧಾಕರ್ ಸರ್, ರಮೇಶ್ ಸರ್, ವಿಷ್ಣು ಸರ್ ಆದ್ರು. ಸೊ ಎಲ್ಲಾ ಪ್ರೊಡ್ಯೂಸರ್ಸ್ ಮ್ಯೂಸಿಕಲ್ ಬಂದು ಕೂತ್ಕೊಂಡ್ ಬಿಡ್ತಾರೆ. ಡೈರೆಕ್ಟರ್ ನಮಗೆ ಓಕೆ ಆಗಿರುತ್ತೆ, ಬಟ್ ಅವರು ಬಂದು ಹಿಂಗ್ ಬರ್ಬೇಕಂದ್ರೆ ಅವರು ಪ್ರಾಜೆಕ್ಟೇ ಚೇಂಜ್ ಆಗುತ್ತೆ. ಬಟ್ ದೇ ಹ್ಯಾವ್ ಲೆಫ್ಟ್ ಅಸ್, ನೀವು ಮಾಡಿ, ನೀವು ದಟ್ ಈಸ್ ವೈ ದ ಮೂವಿ ಹಸ್ ಕಮ್ ವೆರಿ ಗುಡ್, ಸಾಂಗ್ಸ್ ಹಸ್ ಕಮ್ ವೆರಿ ಗುಡ್. ಗಿರೀಶ್ ಸರ್, ಎಡಿಟರ್ ಸರ್, ಏನ್ ಮಾತನಾಡ್ತೀರಿ? ಎಲ್ರಿಗೂ ನಮಸ್ಕಾರ. ಮೋಸ್ಟ್ಲಿ ಟ್ರೈಲರ್ ಕಟ್ ಮಾಡಿದ್ಮೇಲೆ ಮಾತಾಡ್ತಾರೆ ಅನ್ಸುತ್ತೆ. ಸಾಮ್ರಾಟ್ ನಾಗರಾಜ್ ಅವರು ನಮ್ DOP. ಎಲ್ಲರಿಗೂ ನಮಸ್ತೆ. ಟೀಸರ್ ನೋಡಿದ್ರೆ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ. ಈ ಟೀಸರ್ನ ಎಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಸಿನಿಮಾನ ಗೆಲ್ಸ್ಬೇಕು, ಅತಿ ಹೆಚ್ಚು ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಮೋಷನಲ್ ಇರ್ಬೋದು, ಮತ್ತೆ ಸ್ಟಂಟ್ ಇರ್ಬೋದು, ಮತ್ತೆ ಸಾಂಗ್ಸ್ 3 ಸಾಂಗ್ ಇದೆ. ತುಂಬಾ ಲೊಕೇಶನ್ ಅಲ್ಲಿ ಆಲ್ಮೋಸ್ಟ್ ಆಲ್ ಓವರ್ ಒಂದು ಅರ್ಧ ಕರ್ನಾಟಕ ಶೂಟ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿದೆ. ಶ್ರೀ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮೇಕಿಂಗ್ ಕಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ. ಮತ್ತೆ ಪ್ರತಿಯೊಬ್ರು ಆರ್ಟಿಸ್ಟ್ ಅಷ್ಟೇ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓವರ್ ಆಲ್ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ನಿರ್ಮಾಪಕರಿಗೆ ಸಪೋರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು.
ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಮ್ರಾಟ್ ನಾಗರಾಜ್ ಅವರಿಗೆ. ಚಿನ್ನಯ್ಯ ಸರ್, ಫೈಟ್ ಮಾಸ್ಟರ್, ಶಬರಿ ಬಗ್ಗೆ ತಮ್ಮ 2 ಮಾತು. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮವ್ರಿಗೂ ನಮಸ್ಕಾರ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಶಬರಿ ಹೆಂಗ್ ಬಂದಿದೆ ಅಂದ್ರೆ ರಮೇಶ್ ಸಾರು, ನಮ್ಮ ಬದ್ರಿ ಸಾರು ಇವರೇ ಕಾರಣ. ಒಂದು ಪಿಕ್ಚರ್ ಮಾಡೋಣ ಚೆನ್ನಾಗಿ ಅಂತ ಹೇಳಿದ್ರು ರಮೇಶ್ ಸಾರು. ನಮ್ಮ ಮಗನ್ನ ಹಾಕೊಂಡು ಮಾಡೋಣ ಅಂದ್ರು. ಆಕ್ಚುಲಿ ಯಾವುದು ನಮ್ದು ಒಂದು ಕತೆ ಇತ್ತು, ಬಡ್ಜೆಟ್ ಜಾಸ್ತಿ ಇತ್ತು. ಸೊ ಆ ಬಡ್ಜೆಟ್ಗೆ ಮಾಡ್ಬೇಕಂತ ಹೇಳಿದ ತಕ್ಷಣ ಶ್ರೀ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಶ್ರೀ ಸಾರು ಆ ಬಡ್ಜೆಟ್ಗೆ ಮಾಡ್ಬೋದು, ಪಕ್ಕ ಅಗ್ರಿಮೆಂಟ್, ಇಷ್ಟಾದ್ರೆ ಇಷ್ಟೇ, ಏನು ಇಲ್ಲ, ಹೊರಟಾಗಿಂದ ನಾವು ಕಂಬೈನ್ ಮಾಡ್ತಾ ಇದೀವಿ. ಅಗ್ರಿಮೆಂಟ್ ಬಿಟ್ಟು ಬೇರೆ ಹೇಳ್ಬೇಕು ಸರ್. ಅದೇ ಎಲ್ಲ ಹೇಳ್ಬಿಟ್ರು. ಹೊರಟಾಗಿಂದ ಮಾಡ್ತಾ ಇದ್ವಿ. ಟೀಮ್ ಚೆನ್ನಾಗಿತ್ತು. ನಾನು ಅವ್ರನ್ನ ಸಬ್ಮಿಟ್ ಮಾಡಿದೆ. ಅವ್ರಿಗೆ ಮಾಡಿದ್ಮೇಲೆ ಕತೆ ಹೇಳಿದ್ರು ಈಗ ಅದೇ ತರನೇ ಬಂತು, ಚೆನ್ನಾಗಿ ಬಂತು. ಈ ಪಿಕ್ಚರ್ ಅಲ್ಲಿ ಎಲ್ಲಾರು ಆರ್ಟಿಸ್ಟು, ನಮ್ಮ ಹೀರೋ ಅವರು ಏನು ಫಸ್ಟ್ ಪಿಕ್ಚರ್ ಅಲ್ಲ, 5ನೇ ಪಿಕ್ಚರ್ 6ನೇ ಪಿಕ್ಚರ್ ತರ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದು. ಪ್ಲಸ್ ಮೇಡಮ್ ಮಗು ಮಾತಾಡೋದೇ ಇಲ್ಲ, ಪ್ಲಸ್ ಸೀತಮ್ಮ ಅವರಂತೂ ನಾನು ಫ್ಯಾನ್. ಅವ್ರಿಗೆ ಅವ್ರು ಆಕ್ಟಿಂಗ್ ಮಾಡ್ತಾರೆ, ನಾನು ನೋಡ್ತಾ ಇರ್ತೀನಿ ಶೂಟಿಂಗು. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಅವರು ನೈಟ್ ಅಂಡ್ ಡೇ చేస్తారు. 3 ಗಂಟೆ ಪ್ಯಾಕಪ್ ಮಾಡ್ತಾರೆ, 6 ಗಂಟೆ ಕೂತಿರ್ತಾರೆ ಮತ್ತೆ ಫಸ್ಟ್ ಶಾಟಿಗೆ. ನಿದ್ದೆ ಇಲ್ಲ, ಏನಿಲ್ಲ, ಕಷ್ಟಪಟ್ಟಿದ್ವಿ. ಈ ಶಬರಿಗೆಲ್ಲ ನಮ್ಮ 3 ಜನನೇ ಕಾರಣ. ಪ್ಲಸ್ ಈ ಪಿಕ್ಚರಲ್ಲಿ ಎಲ್ಲಾರು ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ಅವರು, ಮೇಡಮ್ ಎಲ್ಲ ಒಬ್ಬೊಬ್ಬರು ಹೆಸರು ಹೇಳಕ್ಕಾಗ್ತಾ ಇಲ್ಲ. ಸೊ ಡ್ಯಾನ್ಸ್ ಕೊರಿಯೋಗ್ರಾಫರ್ ಪ್ರೇಮ್ ಅಂತ, ಅವ್ರು ಯಾರಿಲ್ಲ, ನಮ್ಮ ಮಗನೇ ಅವರು ಡೈರೆಕ್ಟ್ ಸರ್ ಸಬ್ಮಿಟ್ ಮಾಡಿದ್ದಾರೆ. ಏನು ಪಿಕ್ಚರ್ ಬಂದು ನೋಡಿ, ಅದ್ಭುತವಾಗಿದೆ. ನಾವು ನೋಡಿದ್ವಿ, ನೀವು ನೋಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನಯ್ಯ ಸರ್, ಥ್ಯಾಂಕ್ ಯು. ತನ್ಮಯ್ಯ ಕೋಗುಂಡಿ, ಚಿತ್ರದ ಡೈಲಾಗ್ ರೈಟರ್, ತಮ್ಮ 2 ಮಾತು. ಎಲ್ಲರಿಗೂ ನಮಸ್ಕಾರ. ನಾಗರಬಾವಿಯಲ್ಲಿ ಒಂದು ಪಾರ್ಕ್ ಅಲ್ಲಿ ಫಸ್ಟ್ ಟೈಮ್ ಶಬರಿ ಅನ್ನೋ ನರೇಶನ್ ಕೇಳಿದೆ. ನನ್ನ ಮೈಂಡು ಆ ಕೆಪಾಸಿಟಿ ಇಲ್ಲ ಅನ್ಕೊಂಡೆ ಇದಕ್ಕೆ ಡೈಲಾಗ್ ಬರೆಯೋಕ್ಕೆ. ಇದು ನನಗೆ ಕರೆಕ್ಟ್ ಅಲ್ಲ, ನಾನು ಅದ್ರ ಮುಂದೆ ಚಿಕ್ಕವನು, ಇವ್ರು ಯಾಕೆ ನನಗೆ ಹೇಳ್ತಿದ್ದಾರೆ. ಇವ್ರ ಜೊತೆ ನಂದಿದು ಹ್ಯಾಟ್ರಿಕ್, ಮೂರನೇ ಸಿನಿಮಾ. ಅವ್ರಿಗೆ ನಂಬಿಕೆ ಇದೆ, ನನಗಿಲ್ಲ. ಯಾಕಂದ್ರೆ ಆ ಸ್ಟೋರಿ ಏನೇನೋ ಕೇಳ್ತಾ ಇದೆ, ಇದಕ್ಕೆ ನ್ಯಾಯ ಒದಗಿಸಕ್ ನನ್ನ ಕೈಲಾಗಲ್ಲ. ಇವ್ರಿಗೆ ಹೇಳಿಲ್ಲ, ನಾನು ಸ್ಟೋರಿ ಕೇಳ್ಬಿಟ್ಟು ಓದ್ತಾ ಇದ್ದೀನಿ, ಮೈಂಡಲ್ಲೇ ಇದೆ, ಏನ್ ಬರೀಬೋದು, ಆಗಲ್ಲ ಅಂತ ಹೇಳ. ಅವ್ರಿಗೆ ನಂಬಿಕೆ ಇಟ್ಟು ಕೊಟ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದೆ, 22 ದಿನದಲ್ಲಿ ಡೈಲಾಗ್ ಫಿನಿಶ್. ಒಬ್ಬ ಬರಹಗಾರನಿಗೆ ಪದಗಳೇ ಆಯುಧ, ಭಾವನೆಗಳೇ ಉಸಿರು. ಅದಕ್ಕೆ ದೃಶ್ಯ ರೂಪ ಕೊಡೋ ತಾಕತ್ತಿರೋದು ಡೈರೆಕ್ಟರ್ಗೆ. ಅವರು ನನ್ನ ಪದಗಳನ್ನ ಆ ರೇಂಜ್ಗೆ ಒಂದು ಶಾರ್ಪ್ ಆಗಿ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದಾರೆ ಅಂದ್ರೆ ಇವತ್ತು ನನಗೆ ಹೆಮ್ಮೆ ಅನಿಸ್ತಿದೆ. ಥ್ಯಾಂಕ್ ಯು ಹೊಲ್ಟಾ ಸರ್. ಬಿಳಿ ಪೇಪರ್ ನಿಂದ ಸ್ಟೋರಿ ಬಿಳಿ ಪರದೆಗೆ ಬರ್ಬೇಕಂದ್ರೆ ಅದಕ್ಕೆ ಸಾರಥಿಗಳು ಬೇಕು. ಇಲ್ಲಿ ತ್ರಿಮೂರ್ತಿ ಸಾರಥಿಗಳಿದ್ದಾರೆ. ಅದಕ್ಕೋಸ್ಕರ ರಮೇಶ್ ಸರ್ ಮತ್ತೆ ಸುಧಾಕರ್ ರೆಡ್ಡಿ ಸರ್, ವಿಷ್ಣುಗಾಂತ್ ಸರ್, ಮೋಸ್ಟ್ಲಿ ಅವ್ರು ನನ್ನ ಪರಿಚಯ ಇಲ್ಲ. ನನಗೆ ಈ ಟೀಮಲ್ಲಿ ಗೊತ್ತಿರೋರು ಡೈರೆಕ್ಟರ್ ಸರ್ ಒಬ್ರೆ ಸ್ಟ್ರಾಂಗ್ ಆಗಿ. ನಾನು ಸಮರ್ಥ್ ಸರ್ ತೋರಿಸಿದ್ರು ನನಗೆ ಒಂದ್ಸರಿ. ಅದೇ ನಾನು ಹಂಗೆ ಅನ್ಕೊಂಡೆ ಸರ್, ನನ್ಗೆ ಗೊತ್ತೇ ಇಲ್ಲ, ನನ್ಗೆ ಯಾರು ಗೊತ್ತಿಲ್ಲ, ಡೈರೆಕ್ಟರ್ ಸರ್ ಅಷ್ಟೇ ಗೊತ್ತದೆ. ಅದೇ ಸರ್, ಈಗ ಡೈಲಾಗ್ ಎಲ್ಲ ಚೆನ್ನಾಗಿ ಬಂತು, ಸ್ಟೋರಿ ಎಲ್ಲ ನಾನು ಫಿಲಮ್ ಎಲ್ಲ ನೋಡಿದ್ದೀನಿ ಆಲ್ರೆಡಿ, ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್ ಕೂಡ ಸಕ್ಕತ್ತಾಗಿ ಬಂತು. ಎಲ್ಲರೂ ಆಶೀರ್ವಾದ ಮಾಡಿ. ನಮ್ದು ಇದು ಈಗ ಈ ಫಸ್ಟ್ ಟೈಮ್ ನನಗೆ ಮೈಕ್ ಸಿಕ್ಕಿದೆ, ಸ್ವಲ್ಪ ಗಾಬರಿಯಲ್ಲಿ ಇದ್ದೀನಿ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಪೆನ್ನಯ್ಯ ಕೋಗುಂಡಿ ಅವರೇ. ಥ್ಯಾಂಕ್ ಯು ಸಾಮ್ರಾಟ್ ನಾಗರಾಜ್ ಸರ್, ಥ್ಯಾಂಕ್ ಯು ಚಿನ್ನಯ್ಯ ಸರ್, ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು ಹೇಮಂತ್ ಅವರೇ, ಥ್ಯಾಂಕ್ ಯು ನಾಗರಾಜ್ ಅವರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.